ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ರೀ. ಇವತ್ತು ನೋಡ್ರಿ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲವೂ ನಿಮ್ಗೆ ತಲುಪುತ್ತೆ. ಇದು ನೋಡ್ರಿ, ಇವತ್ತಿಂದ ವಿಷಯ ಬಂದು, ನಮ್ಮ ಚಾನಲ್ ಬಂದುಬಿಟ್ಟು PN ಪಾಟೀಲ್ ಟೆಕ್ ಚಾನಲ್ಲು. ಇವತ್ತಿನ ವಿಷಯ ಬಂದು ಆ್ಯಡ್ಸೆನ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳಕತ್ತೀನಿ ರೀ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನೈತಲ್ಲ, ಕ್ರೋಮ್ ಬ್ರೌಸರ್ಗೆ ಹೋಗ್ಬೇಕು ರೀ. ನೋಡ್ರಿ, ಕ್ರೋಮ್ ಬ್ರೌಸರ್ಗೆ ಹೋದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡ್ಬೇಕ್ರಿ. ಇಲ್ಲ ನೋಡ್ರಿ, ಆ್ಯಡ್ಸೆನ್ಸ್ನ ಟೈಪ್ ಮಾಡಿದಾಗ ಈ ಥರ ಬರುತ್ತೆ. ಫಸ್ಟ್ ಟೈಮ್ ನೀವು ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಸೈನ್ ಇನ್ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಈಗ ನಾವು ಆ್ಯಡ್ಸೆನ್ಸ್ನ ಸೈನ್ ಇನ್ ಮಾಡಿದಾಗ ನಮ್ದು ಯಾವ್ದು ಯೂಟ್ಯೂಬ್ ಚಾನಲ್ ಐತಲ್ಲ, ಆ ಯೂಟ್ಯೂಬ್ ಚಾನಲ್ನ ಜಿಮೇಲ್ ಇರುತ್ತಲ್ಲ, ಆ ID-ನ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಬರ್ರಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಸೈನ್ ಇನ್ ಟು ಡಿಫ್ರೆಂಟ್ ಗೂಗಲ್ ಅಕೌಂಟ್ ಅಂದಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಸೈನ್ ಇನ್ ಅಪ್ ಟು ನ್ಯೂ ಆ್ಯಡ್ಸೆನ್ಸ್ ಅಕೌಂಟ್ ಅಂದಲ್ಲಿ ಕ್ಲಿಕ್ ಮಾಡಬೇಕು. ಅಂದರೆ ನೀವು ಹೊಸದಾಗಿ ಆ್ಯಡ್ಸೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದರೆ ನೀವು ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಸೆಕೆಂಡ್ ಒನ್ ಇದೆ ನೋಡ್ರಿ, ಮೇಲಿಂದ ಸೆಕೆಂಡ್ ಒನ್. ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮ್ಮದು ಮೊಬೈಲ್ ಒಳಗೆ ಎಷ್ಟು ಅಕೌಂಟ್ಸ್ ಇದಾವಲ್ಲ ಗೂಗಲ್ಸ್ದ, ಅಂದರೆ ಜಿಮೇಲ್ ID ಎಲ್ಲವೂ ಶೋ ಆಗುತ್ತೆ. ಅದರಲ್ಲಿ ನಾವು ಯಾವ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮದು ಸೆಕೆಂಡ್ ಒನ್ ಇದೆ ನೋಡ್ರಿ, PN ಪಾಟೀಲ್ ಅಂದಲ್ಲಿ ಸೆಕೆಂಡ್ ಒನ್ನೇ ಕ್ಲಿಕ್ ಮಾಡ್ತೀವಿ. ಇದು ನೋಡ್ರಿ, ನಾವು ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಯುವರ್ ಸೈಟ್ ಅಂದಲ್ಲಿ ನಿಮ್ದು ಯಾವುದಾದ್ರೂ ವೆಬ್ಸೈಟ್ ಇದ್ದರೆ ಅಲ್ಲಿ ಅದರದ್ದು ಲಿಂಕ್ ಹಾಕ್ಬೋದು. ನಮ್ಮದು ಯಾವುದೇ ವೆಬ್ಸೈಟ್ ಇಲ್ಲ. ವೆಬ್ಸೈಟ್ ಅಂದರೆ ಇವಾಗ ನೀವು ಏನಾದರೂ ಕ್ರಿಯೇಟ್ ಮಾಡಿರ್ತೀರಲ್ಲ, ಸೊ ನಮ್ಮದು ವೆಬ್ಸೈಟ್ ಇಲ್ಲ, ಐ ಡೋಂಟ್ ಅಂತ ವೆಬ್ಸೈಟ್ ಇಲ್ಲಲ್ಲ, ಸೊ ಅದಕ್ಕೆ ಐ ಡೋಂಟ್ ಹ್ಯಾವ್ ಎ ಸೈಟ್ ಇಟ್ ಅಂತ ಅಂದಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ನಾವು ಕ್ಲಿಕ್ ಮಾಡ್ಕೊಂಡ್ವಿ. ಅದಾದ ನಂತರ ಗೆಟ್ ಮೋರ್ ಯುವರ್ ಫ್ಯಾಟ್ಸ್, ಇಲ್ಲಿ ಸೆಂಡ್ ಮೀ ಫಸ್ಟ್ ಒನ್ ಇಂದಲ್ಲಿ ಕ್ಲಿಕ್ ಮಾಡಬೇಕು. ಸೆಂಡ್ ಮೀ ಕಸ್ಟಮೈಸೇಷನ್ ಹ್ಯಾವ್ ಟು ಪರ್ಫಾರ್ಮೇಷನ್ಸ್ ಸಬ್ಮಿಷನ್ಸ್. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಇದೆಯಲ್ಲ ಅಲ್ಲಿನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಮ್ಗೆ ಇದರ ಅರ್ಥ ಏನಂದ್ರೆ, ನಾವು ಇವಾಗ ನೋಡ್ರಿ ಸೆಕೆಂಡ್ ಒನ್, ಇಲ್ಲಿ ನಮ್ಮದು ಕಂಟ್ರಿ ಯಾವುದಂದ್ರೆ ಇಂಡಿಯಾ ಐತಿ, ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸಪೋಸ್ ನಿಮ್ದು ಇದ್ರೊಳಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಹಾಗೆ ನಾವು ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ನೀವು ಬೇಕಂದರೆ ಓದ್ಕೋಬೋದು. ಇಲ್ಲಾಂದರೆ ಇಲ್ಲಿ ಕ್ಲಿಕ್ ಮಾಡಬೇಕ್ರಿ. ಕ್ಲಿಕ್ ಮಾಡಿ ಸ್ಟಾರ್ಟ್ ಯೂಸಿಂಗ್ ಆ್ಯಡ್ಸ್ ಅಂದಲ್ಲಿ ಕ್ಲಿಕ್ ಮಾಡಬೇಕ್ರಿ. ಅದಾದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ನಮ್ದು ಆ್ಯಡ್ ಆಯ್ತು. ಇವಾಗ ನೋಟಿಫಿಕೇಷನ್ ಬಂದೈತ್ರಿ.
ಈ ರೀತಿ ಕ್ರಿಯೇಟ್ ಆದ ನಂತರ ನಾವೆಲ್ಲ ಇಲ್ಲಿ 3 ಡಾಟ್ ಇದೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ರೀ. ಇಲ್ಲಿ ಬಂದ ನಂತರ ಇಲ್ಲಿ ಪೇಮೆಂಟ್ಸ್ ಅಂದಿದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಆಮೇಲೆ ಇಲ್ಲಿ ಪೇಮೆಂಟ್ ಇನ್ಫೋ ಅಂದಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ನೋಡ್ರಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫಸ್ಟ್ ಒನ್ ಏನಂತಲ್ಲ ಯಾವಾಗಲೂ ಇಂಡಿವಿಜುವಲ್ ಅಂತಲೇ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಫಸ್ಟ್ ನೇಮ್ ಬರುತ್ತೆ, ನಿಮ್ದು ಏನದೆಲ್ಲ ಅಡ್ರೆಸ್ ಹಾಕಬೇಕು. ಇಲ್ಲಿ ಸಿಟಿ, ಕಂಟ್ರಿ ಇವೆಲ್ಲ ಹಾಕಬೇಕು. ಆಮೇಲೆ ಲಾಸ್ಟಿಗೆ ಫೋನ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದರೆ ನಿಮ್ದು ಏನೈತಲ್ಲ ಒಂದು ಆ್ಯಡ್ಸೆನ್ಸ್ನ ಅಕೌಂಟ್ ಕ್ರಿಯೇಟ್ ಆದಂಗೆ. ಇದು ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಾನಂತ ಕಮೆಂಟ್ಸ್ ಒಳಗೆ ಕಮೆಂಟ್ಸ್ ಮಾಡಿರಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡಿರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲವೂ ನಿಮ್ಗೆ ತಲುಪುತ್ತೆ. Thank you for the watching.